ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. KKV ಮೀಡಿಯಾ ಯೂಟ್ಯೂಬ್ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ಈಗ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ಇಂದಿನ ಇತಿಹಾಸ ಮಾಲಿಕೆ. ಕಾರ್ಯಕ್ರಮವನ್ನು ಎಲ್ಲರೂ ಕೇಳಿ ಆನಂದಿಸಿ. ಕನ್ನಡ ಕಲಿಕಾ ವೇದಿಕೆಯ ಎಲ್ಲ ನನ್ನ ಆತ್ಮೀಯ ಸನ್ಮಿತ್ರರಿಗೆ ಮುನಿರಾಜು ಮಾಡುವ ನಮಸ್ಕಾರ. ಸ್ನೇಹಿತರೆ, ಶುಭ ಸಂಜೆ. ಸ್ವಾಮಿ ನಿರ್ಮಲಾನಂದ ಸ್ವಾಮೀಜಿಗಳು ಒಂದು ಕಡೆ ಈ ರೀತಿ ಬರೀತಾರೆ: ಗುರುವೇ ತಾಯಿ, ಗುರುವೇ ತಂದೆ, ಗುರುವೇ ದೈವ ದಾತಾರ, ಗುರುವೇ ಬಂಧು ದಯಾ ಸಿಂಧು, ಗುರುವೇ ಸಕಲ ಆಧಾರ ಅಂತ. ಈ ಜಗತ್ತಿನ ಸೃಷ್ಟಿಯಲ್ಲಿ ಗುರುವಿಗೆ ಅಗ್ರಸ್ಥಾನ ಇದೆ. ಹಾಗಾಗಿ ಸಂಸ್ಕೃತದ ಸುಭಾಷಿತ ಒಂದು ಈ ರೀತಿ ಹೇಳುತ್ತೆ: ಸ್ವಬುದ್ಧಿ ಸುಖಂ ಚೈವ ಗುರುಬುದ್ಧಿ ವಿಶೇಷತಃ, ಪರಬುದ್ಧಿ ವಿನಾಶತಃ, ಸ್ತ್ರೀ ಬುದ್ಧಿ ಪ್ರಳಯಾಂತಕಃ ಅಂತ. ಹಾಗಾಗಿ ನಮಗೆ ಸರಿಯಾದ ರೀತಿ ನೀತಿ, ಸರಿಯಾದ ಒಂದು ಶಿಸ್ತು, ಸರಿಯಾದ ಒಂದು ಸಂಸ್ಕಾರವನ್ನು ಕಲಿಸುವಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಗುರು. ಹಾಗಾಗಿಯೇ ಗುರುವನ್ನು ತ್ರಿಮೂರ್ತಿಗಳಿಗೆ ಹೋಲಿಸಿದ್ದಾರೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ. ಇದಿಷ್ಟು ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಗುರು ಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ. ಈ ತಂಡದಲ್ಲಿರುವ ಎಲ್ಲ ಸನ್ಮಿತ್ರರಿಗೆ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಗುರುವಿನ ಕೃಪೆ ತಮ್ಮೆಲ್ಲರ ಮೇಲೆ ಇರಲಿ. ಹಾಗೆ ಗುರುವಿನ ಮಾರ್ಗದರ್ಶನದಲ್ಲಿ ಎಲ್ಲರೂ ಕೂಡ ಒಂದೊಳ್ಳೆ ಸ್ಥಾನವನ್ನು ಅಲಂಕರಿಸಿರಿ ಅಂತ ಆಶಿಸ್ತಾ, ಇವತ್ತು ಜುಲೈ 29 ವಿಶ್ವ ಹುಲಿ ಸಂರಕ್ಷಣಾ ದಿನ, ವರ್ಲ್ಡ್ ಟೈಗರ್ಸ್ ಡೇ ಅಥವಾ ವರ್ಲ್ಡ್ ಟೈಗರ್ಸ್ ಪ್ರೊಟೆಕ್ಷನ್ ಡೇ. ಈಗ ಸ್ನೇಹಿತರೆ, ಇಂದಿನ ಇತಿಹಾಸ ಮಾಲಿಕೆಯಲ್ಲಿ ಪ್ರಮುಖ ಘಟನೆಗಳನ್ನು ನೋಡ್ತಾ ಹೋಗೋಣ. 1. ಕರ್ನಾಟಕ ಪ್ರಹಸನ ಪಿತಾಮಹ ಎಂದೇ ಪ್ರಖ್ಯಾತಿಯನ್ನು ಗಳಿಸಿರುವಂಥ ಸುಪ್ರಸಿದ್ಧ ಕಾದಂಬರಿಕಾರರು, ಸಾಹಿತಿಗಳು ಆಗಿರುವಂಥ TP ಕೈಲಾಸಂ, TP ಕೈಲಾಸಂ ಜುಲೈ 29, 1884, 1884 ಜುಲೈ 29 ಮೈಸೂರಿನಲ್ಲಿಯೂ ಜನಿಸ್ತಾರೆ. TP ಕೈಲಾಸಂರವರ ಜನ್ಮದಿನ. 2. ಭಾರತದ ಸುಪ್ರಸಿದ್ಧ ಉದ್ಯಮಿ, ಸ್ವತಂತ್ರ ಹೋರಾಟಗಾರರು, ಹಾಗೆ ಭಾರತೀಯ ಕೈಗಾರಿಕೆಯನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ದಂಥ ಮಹಾನ್ ಉದ್ಯಮಿ JRD ಟಾಟಾ, ಅರ್ಥಾತ್ ಜಹಾಂಗೀರ್ ರತನ್ಜಿ ದಾದಾಬಾಯ್ ಟಾಟಾ. JRD ಟಾಟಾ ಅಂಥೇಳಿ ಜುಲೈ 29, 1904, 1904 ಜುಲೈ 29 JRD ಟಾಟಾರವರ ಜನ್ಮದಿನ. ಇವರು ಟಾಟಾ ಏರ್ಲೈನ್ಸ್ನ ಸಂಸ್ಥಾಪಕರು, ಹಾಗೆ ಟಾಟಾ ಗ್ರೂಪ್ಸ್ ಇದೆಯಲ್ಲ ಇದರ ಒಂದು ಪ್ರವರ್ತಕರು, ಮತ್ತು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಫಂಡಮೆಂಟಲ್ ರಿಸರ್ಚ್ ಇದೆಯಲ್ಲ ಇದರ ಸ್ಥಾಪಕರು. ಈ ಎಲ್ಲವೂ ಕೂಡ ಇವರ ಒಂದು ನೇತೃತ್ವದಲ್ಲಿ ಸ್ಥಾಪನೆಗೊಂಡಿರುವಂಥ ಸಂಸ್ಥೆಗಳು. ಇಂಥ ಮಹಾನ್ ಉದ್ಯಮಿಯ ಜನ್ಮದಿನ ಜುಲೈ 29, 1904. 3. ಸುಪ್ರಸಿದ್ಧ ತೆಲುಗು ಕವಿ, ತೆಲುಗು ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಸಿ ನಾರಾಯಣ ರೆಡ್ಡಿ ಜುಲೈ 29, 1931, 1931 ಜುಲೈ 29 ಸಿ ನಾರಾಯಣ ರೆಡ್ಡಿ ಜನ್ಮದಿನ. ಸ್ನೇಹಿತರೆ, ಜುಲೈ 29, 1980, 1980 ಜುಲೈ 29 ಸುಪ್ರಸಿದ್ಧ ದಕ್ಷಿಣ ಭಾರತದ ನಟಿ ರಾಶಿ ಇವರ ಜನ್ಮದಿನ. 1980 ಜುಲೈ
29. 5ನೇದು ವಿಶ್ವವಿಖ್ಯಾತ ಶ್ರೀಲಂಕಾ ದೇಶದ ಕ್ರಿಕೆಟ್ ಆಟಗಾರರಾದಂಥ ವನೆಂದು ಹಸರಂಗ ಜುಲೈ 29, 1997. 1997 ಜುಲೈ 29 ವನೆಂದು ಹಸರಂಗರವರ ಜನ್ಮದಿನ. ಸ್ನೇಹಿತರೆ, ಮತ್ತೊಬ್ಬರು ಭಾರತದ ಸುಪ್ರಸಿದ್ಧ ಭಜನ್ ಗಾಯಕ ಅನೂಪ್ ಜಲೋಟ ಇವರು ಸುಪ್ರಸಿದ್ಧ ಭಾರತೀಯ ಭಜನ್ ಗಾಯಕರಿವರು. ಅನೂಪ್ ಜಲೋಟ ಅಂತೇಳಿ ಜುಲೈ 29, 1953. 1953 ಜುಲೈ 29 ಜನ್ಮದಿನ. 7ನೇದು ಅಂತಾರಾಷ್ಟ್ರೀಯ ಅಣುಶಕ್ತಿ ಪ್ರಾಧಿಕಾರ ಅರ್ಥಾತ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ IAEA. ಇನ್ನೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ, ಅಂತಾರಾಷ್ಟ್ರೀಯ ಅಣುಶಕ್ತಿ ಪ್ರಾಧಿಕಾರ ಸ್ಥಾಪನೆಯಾಗಿದ್ದು ಜುಲೈ 29, 1957. 1957 ಜುಲೈ 29 IAEA ಸ್ಥಾಪನೆಯಾದಂಥ ದಿನ. 8. ನಮ್ಮ ಭಾರತೀಯ ಹಾಕಿ ತಂಡವು ಜುಲೈ 29, 1980 ಮಾಸ್ಕೋ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಗೆದ್ದು ಇತಿಹಾಸವನ್ನು ರಚನೆ ಮಾಡಿದಂಥ ದಿನ. 9. ಪ್ರತಿ ವರ್ಷ ಜುಲೈ 29 ವಿಶ್ವ ಹುಲಿ ಸಂರಕ್ಷಣಾ ದಿನ ಅಥವಾ ವರ್ಲ್ಡ್ ಟೈಗರ್ಸ್ ಡೇ ಅಂಥೇಳಿ ಮೊದಲ ಬಾರಿಗೆ ಆಚರಣೆಗೆ ಜಾರಿಗೆ ಬಂದದ್ದು ಜುಲೈ 29, 2011. 2011 ಜುಲೈ 29 ವರ್ಲ್ಡ್ ಟೈಗರ್ಸ್ ಡೇ. ಸ್ನೇಹಿತರೆ, 10. ಭಾರತದ ಪ್ರಖ್ಯಾತ ಸಮಾಜ ಸುಧಾರಕರು ಮಹಿಳಾ ಹಕ್ಕಿಗಾಗಿ ಅವಿರತವಾಗಿ ಶ್ರಮಿಸಿ ಬಾಲ್ಯ ವಿವಾಹ ನಿಷೇಧ, ವಿಧವಾ ಪುನರ್ವಿವಾಹ, ಹಾಗೆ ಸತಿ ಸಹಗಮನ ಪದ್ಧತಿ ನಿಷೇಧ ಇಂತಹ ಅತ್ಯುತ್ಕೃಷ್ಟವಾದಂಥ ಸಾಮಾಜಿಕ ಬದಲಾವಣೆಗಳನ್ನು ತಂದಂಥ ಮಹಾನ್ ದಾರ್ಶನಿಕ ಈಶ್ವರಚಂದ್ರ ವಿದ್ಯಾಸಾಗರ್ ಜುಲೈ 29, 1891. 1891 ಜುಲೈ 29 ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ನಿಧನರಾದಂಥ ದಿನ, ಅಂದರೆ ತೀರ್ಕೊಂಡಂಥ ದಿನ. ಇವರ ಮೊದಲ ಹೆಸರು ಈಶ್ವರಚಂದ್ರ ಬಂಡೋಪಾಧ್ಯಾಯ ಅಂತೇಳಿ. ಇವರ ಜ್ಞಾನ, ಇವರ ವಿದ್ಯೆ, ಇವರ ಪ್ರಾವೀಣ್ಯತೆಯನ್ನು ನೋಡಿ ಹಲವಾರು ಸಂಸ್ಥಾನಗಳು ಇವರನ್ನು ವಿದ್ಯಾಸಾಗರ್ ಅಥವಾ ವಿದ್ಯೆಯ ಸಾಗರ ಅಂತೇಳಿ ಅವರಿಗೆ ಪ್ರಶಸ್ತಿಯನ್ನು ನೀಡ್ತಾರೆ. ಮುಂದೆ ಈ ಈಶ್ವರಚಂದ್ರ ಜೊತೆಗೆ ಬಂಡೋಪಾಧ್ಯಾಯ ಹೋಗಿ ಈಶ್ವರಚಂದ್ರ ವಿದ್ಯಾಸಾಗರ್ ಆಗುತ್ತೆ. ಇವರು ನಿಧನರಾದದ್ದು 1891 ಜುಲೈ 29ರಲ್ಲಿ. ಇದು 11ನೇದು ಭಾರತದ ವೀರ ಸ್ವತಂತ್ರ ಹೋರಾಟಗಾರ್ತಿ ಅರುಣಾ ಆಸಿಫ್ ಅಲಿ ಜುಲೈ 29, 1996. 1996 ಜುಲೈ 29 ಅರುಣಾ ಆಸಿಫ್ ಅಲಿ ಅವರು ನಿಧನರಾದಂಥ ದಿನ. ಇವರು ತೀರ್ಕೊಂಡ ಒಂದು ವರ್ಷಕ್ಕೆ, ಅಂದರೆ 1997ರಲ್ಲಿ ಇವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. 12ನೇದು ಕೊನೆಯದು ಸ್ನೇಹಿತರೆ, ಸುಪ್ರಸಿದ್ಧ ಹಿಂದಿ ಚಲನಚಿತ್ರ ಹಾಸ್ಯ ನಟ ಜಾನಿ ವಾಕರ್ ಜುಲೈ 29, 2003. 2003 ಜುಲೈ 29 ಜಾನಿ ವಾಕರ್ ಅವರು ನಿಧನರಾದಂಥ ದಿನ, ಅಂದರೆ ತೀರ್ಕೊಂಡಂಥ ದಿನ. ಇದಿಷ್ಟು ಸ್ನೇಹಿತರೆ ಜುಲೈ 29ರ ಪ್ರಮುಖ ಇಂದಿನ ಇತಿಹಾಸ ಮಾಲಿಕೆಯ ಘಟನೆಗಳು. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಗುರುವಿನ ಕರುಣೆ, ಗುರುವಿನ ಕೃಪೆ, ಗುರುವಿನ ಆಶೀರ್ವಾದ ಇರಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಗುರು ಪೂರ್ಣಿಮೆಯ, ವ್ಯಾಸ ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಶುಭರಾತ್ರಿ. ಜೈ ಹಿಂದ್. ಧನ್ಯವಾದಗಳು.